ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಏನಂದರೆ ಬ್ರೈಡಲ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಬಗ್ಗೆ, ಬ್ಲೌಸ್ ಡಿಸೈನ್ಸ್ ಬಗ್ಗೆ ನಿಮಗೆ ತೋರಿಸೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಆಟೋಮೆಟಿಕ್ ಕಂಪ್ಯೂಟರೈಸ್ ಮಿಷಿನ್ ಎಂಬ್ರಾಯ್ಡ್ರಿ ಡಿಸೈನ್ಸ್. ನೀವು ನೋಡ್ಬೋದು, ನಾನು ಡಿಸೈನ್ನ ತೋರಿಸ್ತಾ ಇದ್ದೀನಿ ಇವಾಗ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಬ್ಯಾಕಲ್ಲಿ ಕಟ್ ವರ್ಕ್ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂದರೆ ಅಷ್ಟು ಚೆನ್ನಾಗಿದೆ ಡಿಸೈನು. ಮಾಡಿದ್ಮೇಲಂತೂ ಇನ್ನೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಆ್ಯಕ್ಚುಲಿ ವರ್ಕ್ ಆಗಿ ಸ್ಟಿಚಿಂಗ್ ಆದಮೇಲೆ ಹೇಗೆ ಬಂದಿದೆ ಡಿಸೈನ್ ಅಂತಲೂ ಕೊನೆಯಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಕ್ಚುಲಿ ಸ್ಯಾರಿ ಬಂದು ಸಿಲ್ವರ್, ರೆಡ್ ಮತ್ತು ಆರೆಂಜ್ ಥರ ಕಾಂಬಿನೇಷನಲ್ಲಿತ್ತು. ಸೊ ಕಸ್ಟಮರ್ಗೆ ಬ್ಲೌಸು ಫುಲ್ ಬ್ರೊಕೆಡ್ ಬಂದುಬಿಟ್ಟಿತ್ತು. ಸೊ ಅವ್ರು ಏನು ಮಾಡಿದ್ರು, ಪ್ಲೈನ್ ಬ್ಲೌಸ್ ಮೇಲೆ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಇವಾಗ ನಾನು ಎಲ್ಲ ಕಲರ್ ಕಾಂಬಿನೇಷನ್ ಅಂದರೆ 3-4 ಕಲರ್ ಕಾಂಬಿನೇಷನಲ್ಲಿ ವರ್ಕ್ನ ಮಾಡಿದ್ದೀನಿ. ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಇವಾಗ ನೋಡ್ಬೋದು, ಅಲ್ಲಿ ಗೋಲ್ಡಲ್ಲಿ ಔಟರ್ ಲೈನ್ ಅಂದರೆ ಕಟ್ ವರ್ಕ್ನ ಗೋಲ್ಡಲ್ಲಿ ಕೊಟ್ಟಿದ್ದೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಗೋಲ್ಡಲ್ಲಿ ಔಟರ್ ಲೈನ್ನ ಕೊಟ್ಟರೆ ಕಟ್ ವರ್ಕಲ್ಲಿ ಬಂದಿದೆ ಡಿಸೈನ್. ಕಲ್ಲಿ ಫ್ಲವರ್ಸ್ ಆಗ್ತದೆ, ಹಾಗೆ ಹೈಲೈಟಾಗಿ ಕಾಣಲಿ ಅಂತ ಅಲ್ಲಲ್ಲಿ ಗೋಲ್ಡನ್ನ ಯೂಸ್ ಮಾಡಿದ್ದೀನಿ. ಹಾಗೆ ರೆಡ್ ಅಂದರೆ ಮೆರೂನ್ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಈ ಥರ 3 ಕಲರ್ಸ್ನ ಮಲ್ಟಿ ಕಲರ್ನ ಯೂಸ್ ಮಾಡಿಕೊಂಡು ಮಾಡಿರೋದು ಡಿಸೈನು ತುಂಬ ಚೆನ್ನಾಗಿ. ಆಲ್ಮೋಸ್ಟ್ ಇನ್ನೇನು ಬ್ಯಾಗ್ ಕಂಪ್ಲೀಟ್ ಆಗ್ತಿದೆ. ಬ್ಯಾಗ್ ಕಂಪ್ಲೀಟ್ ಆದಮೇಲೆ ಬ್ಯಾಗ್ ಹೇಗೆ ಬಂದಿದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಅಲ್ಲಲ್ಲಿ ಒಂದು ಸಿಲ್ವರ್ನ ಯೂಸ್ ಮಾಡಿಕೊಂಡು ಅದೊಂದು ಕುಂದನ್ ಥರ ಕಾಣಿಸ್ತಾ ಇದೆ. ತುಂಬ ಹೈಲೈಟಾಗಿ ಸಿಲ್ವರ್ ಫುಲ್ ಸ್ಯಾರಿ ಪೂರ್ತಿ ಸಿಲ್ವರ್ ಇರೋದ್ರಿಂದ ಹೈಲೈಟಾಗಿ ಸಿಲ್ವರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ. ಈಗ ಫ್ರಂಟ್ ಡಿಸೈನ್ ಆಗ್ತಾ ಇದೆ. ಅಲ್ಲಿ ನಾನು ನಿಮಗೆ ಇನ್ನೂ ತುಂಬ ಡಿಸೈನ್ಸ್ನ ತೋರಿಸಿದ್ದೀನಿ, ಎಂಬ್ರಾಯ್ಡ್ರಿ ಡಿಸೈನ್ಸ್ನ ತೋರಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಡಿಸೈನ್ ನಿಮಗೂ ಇಷ್ಟ ಆಗುತ್ತೆ. ಈಗ ನೋಡ್ಬೋದು ನೀವು, ಸ್ಲೀವ್ಸ್ ಆಗಿದೆ. ಒಂದು ಸೈಡ್ ಸ್ಲೀವ್ ಈ ಥರ ಬಂದಿದೆ ನೋಡಿ. ಮಧ್ಯದಲ್ಲಿ ಬೇಕಾದ್ರೆ ನಾವು ನೆಟ್ನ ಕೂಡ ಯೂಸ್ ಮಾಡ್ಕೋಬೋದು. ಕಸ್ಟಮರ್ ಏನು ಪ್ರಿಫರ್ ಮಾಡಿರಲಿಲ್ಲ, ನೆಟ್ನ ಯೂಸ್ ಮಾಡಿಕೊಂಡ್ರು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಫೈನಲಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಹೇಗೆ ಬಂದಿದೆ ಡಿಸೈನ್ನ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೋಡ್ಬೋದು ನೀವು ಬ್ಯಾಕ್ ಯಾವ ಥರ ಬಂದಿದೆ ಅಂತ. ಫಿನಿಶಿಂಗ್ ಅಂದರೆ ಗ್ರೀನ್ ಮೇಲೆ ತುಂಬಾ ಹೈಲೈಟಾಗಿ ಕಾಣಿಸ್ತಿದೆ ಕಲರ್ಸ್ ಕಾಂಬಿನೇಷನ್ನು. ಸ್ಲೀವ್ಸ್ ನೋಡಿ ಈ ಥರ ಬಂದಿದೆ. ನಾನು ಆಗಲೇ ಹೇಳ್ದಂಗೆ ನೀವು ಮಧ್ಯದಲ್ಲಿ ನೆಟ್ನ ಕೂಡ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಟ್ರೆಂಡಿಂಗಲ್ಲಿರೋ ಡಿಸೈನು, ತುಂಬಾ ಹೆವಿ ಬ್ರೈಡಲ್ ವರ್ಕ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದರೆ ಬೇಗ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನೀವು ಈ ಬ್ಲೌಸ್ ಡಿಸೈನ್ನ ನಿಮ್ಮ ಬ್ಲೌಸ್ಗೆ ಮಾಡಿಸ್ಕೋಬೋದು. ಈ ಥರ ಲಟ್ಕಂಡು ಮಾಡಿದ್ವಿ ಈ ಬ್ಲೌಸ್ಗೆ. ಈ ಥರ ಬಂದಿತ್ತು ಈ ಬ್ಲೌಸ್ ಡಿಸೈನ್. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೋಡ್ಬೋದಲ್ಲಿ ನೀವು ಈ ಥರ ಕಲರ್ ಕಾಂಬಿನೇಷನ್ ಮೇಯ್ನಾಗಿ ಸಿಲ್ವರ್ ಕಲರ್ ಕಾಂಬಿನೇಷನ್ ಇತ್ತು. ಮತ್ತು ಸ್ಯಾರಿಲಿ ಅಲ್ಲಲ್ಲಿ ಮೆರೂನ್ ಇತ್ತು, ಡಾರ್ಕ್ ಮೆರೂನ್. ಬ್ಲೌಸು ಅಷ್ಟೇ ಸಿಲ್ವರ್ ಕಾಂಬಿನೇಷನಲ್ಲಿ ಬಂದಿರೋದ್ರಿಂದ ತುಂಬ ಟ್ರೆಂಡಿಯಾಗಿ ಮಾಡಿಕೊಟ್ಟಿದ್ದೀವಿ ಈ ಡಿಸೈನ್ನ. ಕಟ್ ವರ್ಕಲ್ಲಿ ನೋಡ್ಬೋದು, ಪಿಕಾಕ್ ಡಿಸೈನ್ ಹ್ಯಾಂಡ್ ವರ್ಕಲ್ಲಿ ಹೇಗೆ ಬರುತ್ತಲ್ಲ ಅದೇ ಥರನೇ ಡಿಸೈನ್ ಬಂದಿತ್ತು. ಮಿಷಿನ್ ಎಂಬ್ರಾಯ್ಡ್ರಿ ಡಿಸೈನ್ ಇದು, ಅನಿಸೋದೇ ಇಲ್ಲ ಇದು ಮಿಷಿನ್ ಎಂಬ್ರಾಯ್ಡ್ರಿ ಡಿಸೈನ್ ಅಂತ. ತುಂಬಾ ಚೆನ್ನಾಗಿದೆ. ಕಟ್ ವರ್ಕಲ್ಲಿ ಬ್ಯಾಕ್ ಬೋಟ್ ನೆಕ್ ಇಟ್ಟು ಬ್ಯಾಕಿಗೆ ಪಿಕಾಕ್ ಬಂದಿರುತ್ತವ ಒಂದಷ್ಟು ಬೀಡ್ಸ್ನ ಹಾಕಿದ್ದೀವಿ. ಫ್ರಂಟಲ್ಲೂ ಕಟ್ ವರ್ಕ್ ಬಂದಿದೆ. ಸ್ಲೀವ್ಸಲ್ಲಿ ನೋಡ್ಬೋದು ಕಟ್ ವರ್ಕ್ ಬಂದು ಒಂದು ಪಿಕಾಕ್ ಬಂದಿದೆ ಮಧ್ಯದಲ್ಲಿ. ಅಲ್ಲಲ್ಲಿ ಎಲ್ಲ ಕಡೆ ಹೆವಿಯಾಗಿ ಕಾಣಿಸ್ಲಿ ಅಂತ ಅಲ್ಲಲ್ಲಿ ಒಂದೊಂದು ಡಾಟ್ ಕೂಡ ಕೊಟ್ಟಿದ್ದೀವಿ. ಇದು ಟ್ರೆಂಡಿ ಆಗಿರೋ ಕಟ್ ವರ್ಕ್ ಡಿಸೈನ್ಸು, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಯೂನಿಕ್ ಡಿಸೈನ್ಸ್ ಇದು. ನೆಕ್ಸ್ಟು ಒಂದು ಕುಚ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇದು ಬೇಸಿಕ್ ಸಿಂಗಲ್ ಕ್ರೋಶಾ ಕುಚ್ ಡಿಸೈನ್. ಇದು ಒಂದು ಬೀಡ್ ಬಂದು ಒಂದು ಕುಚ್ ಬರುತ್ತೆ, ಈ ಥರ ಇತ್ತು ಡಿಸೈನ್. ಅದು ಆಗಲೇ ಹೇಳ್ದಂಗೆ ಒಂದು ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡ್ಬೋದು ಎಷ್ಟು ಸಿಂಪಲ್ ಆಗಿದೆ ಡಿಸೈನ್ ಅಂತ. ಕಸ್ಟಮರು ಚಾಯ್ಸ್ ಮಾಡಿದ ಡಿಸೈನ್ ಇದು. ಸೊ ಆಗಲೇ ತೋರಿಸಿದ ಸ್ಯಾರಿ ಕುಚ್ಚು ಮತ್ತು ಈ ಡಿಸೈನು ವರ್ಕ್ ಮಾತ್ರ ಮಾಡ್ಕೊಡೋಕೆ ಹೇಳಿದರು. ಸ್ಲೀವ್ ನೋಡ್ಬೋದು ಈ ಥರ ಬಂದಿದೆ. ಸ್ಲೀವ್ಗೆ ಮಧ್ಯದಲ್ಲಿ ಒಂದು ಬುಟ್ಟ ಕೊಟ್ಟು ಅಲ್ಲಲ್ಲಿ ಡಾಟ್ ಕೊಟ್ಟಿದ್ದೀವಿ. ಸ್ಟಿಚಿಂಗ್ ಮಾಡ್ಕೊಡೋಕೆ ಹೇಳಿರಲಿಲ್ಲ. ಸೊ ಸ್ಟಿಚಿಂಗ್ ವಿಡಿಯೋ ಏನು ತೋರಿಸ್ತಾ ಇಲ್ಲ ನಾನು ನಿಮಗೆ, ಓನ್ಲಿ ವರ್ಕ್ ವಿಡಿಯೋನ ಮಾತ್ರ ತೋರಿಸ್ತಾ ಇದ್ದೀನಿ. ಇದೊಂದು ನೆಕ್ಸ್ಟ್ ಸಿಂಪಲ್ ಡಿಸೈನು ಈ ಥರ ಬಂದಿದೆ ನೋಡಿ.
ತುಂಬ ಚೆನ್ನಾಗಿ ಬಂದಿತ್ತು. ಎರಡೂ ಒಬ್ರದ್ದೇ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರಲಿ ಸ್ಲೀವ್ಸ್ ಅಂತ ಒಂದಕ್ಕೆ ಆ ಥರ ಡಿಸೈನು, ಒಂದಕ್ಕೆ ಈ ಥರ ಡಿಸೈನ್ನ ಮಾಡಿದ್ದೆ. ಇದೂ ಪಾಟ್ ಶೇಪ್, ಅಂದರೆ ಪಾಟ್ ಶೇಪಲ್ಲಿ ಬಂದಿತ್ತು. ಫೈನಲಾಗಿ ಡಿಸೈನ್ ಈ ಥರ ಬಂದಿತ್ತು, ನೋಡ್ಬೋದು ನೀವು. ಈಗ ಹಂಗೆ ಕುಚ್ಚು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸಿಂಗಲ್ ಕ್ರೋಶೆ ಕುಚ್ಚು, ಬೀಡನ್ನ ಮಾತ್ರ ಚೇಂಜ್ ಮಾಡಿ ಹಾಕಿರೋದು ಅಷ್ಟೇ. ಇದು ಆ ಕಸ್ಟಮರ್ದೇನೆ ಸ್ಯಾರಿ ಕುಚ್ಚು ಮತ್ತು ವರ್ಕ್ ಮಾಡಿ ಕೊಡಿ ಅಂತ ಮಾತ್ರ ಹೇಳಿದರು. ಸೊ ಹಾಗಾಗಿ ವರ್ಕ್ ಡಿಸೈನ್ನ ಮತ್ತು ಕುಚ್ಚು ಡಿಸೈನ್ನ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತಾ ಇನ್ನೊಂದು ಸಿಂಪಲ್ ಡಿಸೈನ್ ನೋಡ್ಬೋದು ನೀವು. ಈ ಥರ ಸ್ಲೀವ್ಸಿಗೆ ಈ ಥರ ಸಿಂಪಲ್ ಡಿಸೈನ್ ಮಾಡಿದ್ದೀವಿ. ಬ್ಯಾಕಿಗೆ ಈ ಥರ ಇದು ಪಿಕಾಕ್ ಲೀಫ್ ಥರನೇ ಇದೆ, ತುಂಬ ಚೆನ್ನಾಗಿದೆ ಈ ಡಿಸೈನು. ಈ ಥರ ಬಂದಿತ್ತು ಬ್ಯಾಕಿಗೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ನ ತೊಗೊಂಡು ಈ ಥರ ಕಸ್ಟಮರ್ ನಮಗೆ ಚಾಯ್ಸ್ ಕೊಟ್ಟಿದ್ದರು ಮಾಡಿಕೊಡಿ ಅಂತ. ಸೊ ಅದಕ್ಕೆ ಈ ಥರ ಡಿಸೈನ್ನ ಮಾಡಿದ್ವಿ. ಫೈನಲಾಗಿ ಇದು ತುಂಬ ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಮತ್ತು ಪಿಕಾಕ್ ಲೀಫ್ ಬಂದಿರೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನು ಹೊಸ ಹೊಸ ಎಂಬ್ರಾಯ್ಡ್ರಿ ಡಿಸೈನ್ಸ್ ಹಾಗೆ ಬ್ಲೌಸ್ ಡಿಸೈನ್ಸ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.